ಪ್ರಚಾರ ವಿಜೇಂದ್ರ ಹೊಸ ಒಂದು ಇದನ್ನ ತಳಿದೆ ನಿನ್ನೆ ನಮ್ಮ ಪತ್ರ ಮೂಲಕ ಬಿಜೆಪಿ ಹೊಸ ರೂಪ ಪಡ್ಕೊಂಡಿದೆ ಈಗ. ಭಾರತೀಯ ಜನತಾ ಪಕ್ಷ ಮೊದಲೇ ಸಶಕ್ತವಾಗಿದೆ ಈ ಕ್ಷೇತ್ರದಲ್ಲಿ. ಈ ಹಿಂದೆ ಭಾರತೀಯ ಜನತಾ ಪಕ್ಷ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲು ಮಾಡಿದೆ ಮತ್ತು ಈ ಚುನಾವಣೆಯೂ ಕೂಡ ಅದೇ ಥರ ದಾಖಲಾಗ್ತದೆ. ಎರಡನೇ ಬಾರಿಗೆ ಇಲ್ಲಿ ವಿಜಯ ಪತಾಕೆಯನ್ನು ಆರಿಸುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯನ್ನಾಗಿ ಆಗುವಂಥ ವಿಷಯ ಕೂಡ ಪೂರ್ಣ ಆಗ್ತದೆ. ಹಾಗಾಗಿ ಈ ಬಾರಿ ನಮಗೆ ಚಾಮರಾಜನಗರ ಜಿಲ್ಲೆ ಭಾರತೀಯ ಜನತಾ ಪಕ್ಷಕ್ಕೆ ಸಹಕಾರಿಯಾಗುವಂಥ ಎಲ್ಲ ಅಂಶಗಳಿದೆ. ಮತ್ತು ನಿಮಗೆ ಗೊತ್ತಿದ್ದಂಗೆ ನಿನ್ನೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಭಾಗವಹಿಸಿದ್ದಾರೆ. ಅದು ಒಂದು ಕೂಡ ಪೂರಕವಾದಂಥ ಶಕ್ತಿಯಾಗಿದೆ. ಈ ಚುನಾವಣೆ ನಮಗೆ ನಿನ್ನೆ ದಿನ ನಾಮಪತ್ರ ಸಲ್ಲಿಸಲಾಗಿದೆ. ನಾವು ನಿನ್ನೆಯಿಂದನೇ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಕೂಡ ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟು ಆಮೇಲೆ ಅನೇಕ ಕಾಲೇಜುಗಳಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಈ ಹೊಸ ಮತದಾರನ ಭೇಟಿ ಮಾಡುವಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ವಿ. ಇನ್ನು ಬೇರೆ ಬೇರೆ ರೂಪದಲ್ಲಿ ಜನ ಸಮುದಾಯವನ್ನು ಮತ್ತು ಮತದಾರನ ಭೇಟಿ ಮಾಡ್ತಕ್ಕಂಥ ಕೆಲಸ ನಡೆಯುತ್ತೆ. ಸರ್, ಈಗ ಪರೋಕ್ಷವಾಗಿ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ ಸರ್. ನಿನ್ನೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ, ಅವರು ನಮ್ಮ ಜೊತೆಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಈಗ ಅದಕ್ಕೆ ಪೂರಕವಾಗಿ ನಾವೂ ಕೂಡ ಹೋಗಿ ಭೇಟಿ ಮಾಡಿರೋದು ಮತ್ತು ನಮ್ಮ ಜೊತೆ ಮಾತಾಡಿರೋ ಅಂಶಗಳು ಇದೆ. ಮತ್ತು ಅವರೇನು ಯಾವ ಪಕ್ಷಕ್ಕೇನು ಗುರುತಿಸ್ಕೊಂಡದ್ದು ಎಲ್ಲಿ ಇಲ್ವಲ್ಲ. ಈಗ ಅವರು ರಾಜಕೀಯದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದಾರೆ, ಮತ್ತು ನಮ್ಮ ಪಕ್ಷದ ಪರವಾಗಿರ್ತೀನಿ ಅಂತ ನಮಗೂ ಹೇಳಿದ್ದಾರೆ. ಅವರು ಆಗಿರುವಾಗ ಇವ್ರು ಹೋದವ್ರಿಗೆಲ್ರಿಗೂ ಬಂದವ್ರಿಗೇನೋ ಬರಬೇಡಿ ಅಂತಾರ, ಇವರೇ ಹೋಗಿ ಕೇಳ್ತಾರೆ, ಕೇಳಿ ಭೇಟಿ ಮಾಡ್ತಾರೆ. ಅವರು ಯಾರಾದರೂ ಒಬ್ಬರು ಸೌಜನ್ಯ ದೃಷ್ಟಿಯಿಂದ ಮತ್ತು ಎಲ್ಲರೂ ಹೇಳ್ತಾರೆ ಒಳ್ಳೇದಾಗಲಿ ನಿಮಗೆ, ಗುಡ್ ಲಕ್ ಅಂತ ಹೇಳ್ತಾರೆ. ನಮಗೊಂದು ಆಶೀರ್ವಾದ ಮಾಡಿದ ತಕ್ಷಣ ನಿಂಗೆ ಒಳ್ಳೇದಾಗಲಪ್ಪ ಅಂತಾರೆ, ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಅವರು ಒಂದು ವೈಯಕ್ತಿಕವಾಗಿ ಹೇಳಿದ್ದಾರೆ, ನಾವು ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿದ್ದೇನೆ, ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳ್ತೀನಿ, ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಮತ ಅಂತ ಹೇಳಿದ್ದಾರೆ. ಅಂದ್ರೆ ಸರ್, ಈಗ ಅದು ಪೂರಕವಾಗಿ ಈಗ ಅವ್ರ ಬೆಂಬಲಿಗರು ಕೂಡ ಕಾಂಗ್ರೆಸ್ ಆಗಿದ್ದಾರೆ, ಜೊತೆಗೆ ಏನೋ ಅವರ ಕುಟುಂಬಸ್ಥರು ಕೂಡ ಒಂದಷ್ಟು ಜನ ಹೋಗ್ತಾ ಇದ್ದಾರೆ. ಈಗ ಅವ್ರ ಕುಟುಂಬಸ್ಥರು ಅಂದರೆ ಪ್ರಮುಖವಾಗಿ ಇಬ್ಬರು ರಾಜಕಾರಣದಲ್ಲಿ ಇದ್ದಾರೆ. ಕುಟುಂಬದಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಇಬ್ಬರು ಅಳಿಯಂದರು. ಅದರಲ್ಲಿ ಹರ್ಷವರ್ಧನ್ ಅವರು ಮತ್ತು ಡಾಕ್ಟರ್ ಮೋಹನ್ ಅವರು. ಹರ್ಷವರ್ಧನ್ ಅವರು ಈಗಾಗಲೇ ನಂಜನಗೂಡಲ್ಲಿ ನಮ್ಮ ಜೊತೆ ಪ್ರವಾಸದಲ್ಲಿದ್ದಾರೆ ಮತ್ತು ಈಗಾಗಲೇ ಎಲ್ಲ ನಿನ್ನೆ ಕಾರ್ಯಕ್ರಮಕ್ಕೂ ಬಂದಿದ್ದಾರೆ. ನಮ್ಮ ಜೊತೆ ಒಡನಾಟ ಇಟ್ಕೊಂಡು ಕೆಲಸನೂ ಮಾಡ್ತಾಯಿದ್ದಾರೆ, ಪಕ್ಷ ಸಂಘಟನೆ ಮಾಡ್ತಾಯಿದ್ದಾರೆ. ಡಾಕ್ಟರ್ ಮೋಹನ್ ಅವರು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರು ಸದ್ಯದಲ್ಲೇ ಒಂದು 2-3 ದಿವಸದ ನಂತರ ಬರ್ತೀನಿ ಅಂತ ಹೇಳಿದ್ದಾರೆ. ಸದ್ಯದಲ್ಲೇ ಅವರು ಕೂಡ ಬರ್ತಾರೆ. ಅದು ಹೊರತುಪಡಿಸಿ ಈಗ ನನಗೂ ನೆಂಟರು ಬಂದು ಬಳಗಂತ ಒಂದು 25 ಇವರು ಸ್ನೇಹಿತರುಗಳು ಎಲ್ಲ ಇರ್ತಾರೆ. ಅವ್ರು ಹೋಗಿ ಪಕ್ಷದ ಸೇರ್ಪಡೆ ಆದ ತಕ್ಷಣ ಅವ್ರು ಹೋದ ಕ್ಷಣಕ್ಕೆ ಅದು ಬಾಲರಾಜ್ ಹೋದಂಗೆ ಅಲ್ವಾ. ರಾಜಕಾರಣದಲ್ಲಿ ನೆಂಟರು ಬಂಧು ಬಳಗ ಬೇರೆ, ಅವರ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು, ಅವ್ರ ಜೊತೆಯಲ್ಲೇ ಇರ್ತಕ್ಕಂಥವ್ರು ಯಾರಾದರೂ ಹೋದರೆ ಅದಕ್ಕೊಂದು ಅನುಮಾನ ಸೃಷ್ಟಿಯಾಗೋದು ಸಹಜವಾಗಿ ಆಗ್ತದೆ. ಅಂಥದ್ದು ಯಾವುದು ನಡೆದಿಲ್ವಲ್ಲ. ಆಮೇಲೆ ಸರ್, ಈಗ ಬಾಲರಾಜ್ ಅವರು ಚುನಾವಣಾ ರಾಜಕೀಯಕ್ಕೋಸ್ಕರ ದ್ರೋಣವೇನ್ ಅವರ ಹೆಸರನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಅವ್ರು ಸಮಾಧಿಗೆ ಹೋಗೋದಾಗಿರ್ಬೋದು ಅಥವಾ ಕಣ್ಣೀರು ಹಾಕೋದಿರ್ಬೋದು, ಈ ತರ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ದಿನ ಕಣ್ಣೀರು ಹಾಕೋಂಥದ್ದು ಏನಿಲ್ಲ. ಹೋದಾಗ ಒಂದು ಫೀಲಿಂಗ್ ಬರ್ತದೆ. ಇದೆ ನಾವು ಅವರು ಮೊನ್ನೆಯವರೆಲ್ಲ ಒಂದು 30 ವರ್ಷದ ರಾಜಕಾರಣದಲ್ಲಿ ನಾವು ಸ್ನೇಹಿತರು. ನಾವು 30 ವರ್ಷದ ಸ್ನೇಹಿತರು. ನಮಗೋಸ್ಕರ ಒಂದಿಷ್ಟು ಏನಾದರೂ ಮಾಡಬೇಕು ರಾಜಕಾರಣದಲ್ಲಿ, ಏನೋ ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಇದ್ದಂಥವ್ರು. ಒಬ್ರು ಒಳ್ಳೆಯ ಸ್ನೇಹಿತರು ಮತ್ತು ಒಳ್ಳೆಯ ರೀತಿಯಲ್ಲಿ ನಮಗೆ ರಾಜಕಾರಣದಲ್ಲಿ ಜೊತೆಯಾಗಿ ಬಂದಂಥವ್ರು. ಅವರು ಯಾರ್ಯಾರು ನನಗೆ ರಾಜಕೀಯದಲ್ಲಿ ನಂಗೆ ಸಹಾಯ ಮಾಡಬೇಕು ಅಂತಿದ್ರು, ಯಾರ್ಯಾರಿಗೆ ನಾನು ಅವ್ರ ಜೊತೆ ಒಡನಾಡಿ ಆಗಿದ್ದೆ, ಯಾವ್ಯಾವ ಸಂದರ್ಭದಲ್ಲಿ ಅವ್ರ ಜೊತೆ ಗುರುತಿಸ್ಕೊಂಡಿದ್ದೆ, ಆ ಹಿನ್ನೆಲೆಯಲ್ಲಿ ಅಂಥ ಸಮಾಧಿಗಳಿಗೆ ಭೇಟಿ ಮಾಡಿ ನಾನು ಒಂದು ನಮನ ಸಲ್ಲಿಸಿದ್ದೀನಿ. ಹಾಗಂತ ಅವರು ದೇವರಾಗಿದ್ದಾರೆ, ಯಾರು ಸೊತ್ತು ಅಲ್ಲ. ಅವ್ರ ಕುಟುಂಬದವರೇನೆ ಅವ್ರ ಸೊತ್ತು ಅಂತ ಹೇಳಲಿಕ್ಕೆ ಬರಲ್ಲ ಯಾರನ್ನು. ಅವರು ಮಹಾನ್ ಚೇತನಗಳಾಗ್ಬಿಟ್ಟಿವೆ. ಆ ಚೇತನಕ್ಕೆ ಯಾವತ್ತೂ ಸಾವಿಲ್ಲ. ಅದನ್ನು ಹೋಗಿ ನಮನ ಸಲ್ಲಿಸೋದ್ರಲ್ಲಿ ಯಾವ ತಪ್ಪಿದೆ. ಅವರ ಸಂಬಂಧ ಆಗಿದೆ. ಅಂದ್ರೆ ಸರ್, ಮನಸ್ಸಲ್ಲಿ ತೋರ್ಪಡಿಕೆ ಬೇಡ ಅಂತ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಅವರು. ಏನು ತೋರ್ಪಡಿಕೆ ಅಂತ ಏನಿದೆ? ಈಗ ಅವ್ರ ಸಮಾಧಿಗೆ ತೋರ್ಪಡಿಕೆ ಅಂತ ಏನಿದೆ? ಸಮಾಧಿಗೆ ಹೋಗ್ಲೇಬೇಕಲ್ಲ, ಅವ್ರು ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡಲೇಬೇಕಲ್ಲ. ಅದೇನು ತೋರ್ಪಡಿಕೆ ಆಗುತ್ತೆ? ಅಂದ್ರೆ ಮಾಧ್ಯಮದ ಮುಂದೆ ಹೇಳಿಕೆಗಳು ಕೊಡೋದು ಅಂತ. ಈಗ ನೀವು ಕೇಳಿದಾಗ ಹೇಳಲೇಬೇಕಲ್ಲಪ್ಪ. ನಾವು ಏನಾದ್ರು ನೀವು ಕೇಳ್ತೀರಿ, ಅದಕ್ಕೆ ಪ್ರತ್ಯುತ್ತರ ಹೇಳಲೇಬೇಕಲ್ಲ. ಹೇಳೋ ತನಕ ನೀವು ಬಿಡಲ್ವಲ್ಲ. ಸರ್, ಗೋ ಬ್ಯಾಕ್ ಸುನಿಲ್ ಬೋಸ್ ಅಂತ ಪೋಸ್ಟರ್ ಹಾಕಿರೋದು ಬಿಜೆಪಿ ಅಂತ ಸುನಿಲ್ ಬೋಸ್ ಅವರು ಹೇಳಿದ್ರು. ಯಾರ್ಯಾರು ಏನೇನು ಹೇಳ್ತಾರೆ ಬಿಡಿ, ಇದೆಲ್ಲ ನಡೆಯುತ್ತೆ. ರಾಜಕಾರಣದಲ್ಲಿ ಯಾರ್ಯಾರ ಮೇಲೆಲ್ಲ ಗುಬೆ ಕೂರಿಸ್ಬಿಡ್ತಾರೆ. ಅವೈಯಕ್ತಿಕವಾಗಿ ಯಾರ್ಯಾರ್ದು ಏನೇನಿದೆಯೋ ಅದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಮ್ಮ ನಾಯಕರು ಅದು ನಿರ್ಧಾರ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಅದಕ್ಕೊಂದು ಸಿಸ್ಟಮ್ ಇದೆ. ಆ ಭಾರತೀಯ ಜನತಾ ಪಕ್ಷಕ್ಕೆ ಯಾರ್ಯಾರು ಬರಬೇಕು ಅನ್ನೋದು ಅವರು ನೇಮಕ ಮಾಡ್ತಾರೆ, ಮತ್ತೆ ಅವ್ರನ್ನ ಕರೀತಾರೆ, ನಮಗೂ ತಿಳಿಸ್ತಾರೆ. ಆ ನಂತರ ನಿಮಗೆ ಸುನಿಲ್ ಬೋಸ್ ಪೋಸ್ಟರ್ಗೆ ಅವ್ರು ಹೇಳ್ತಕ್ಕಂಥದ್ದು ಎಚ್ ಸಿ ಮಹದೇವಪ್ಪ ಆಗಲಿ, ಸುನಿಲ್ ಬೋಸ್ ಆಗಲಿ, ನಮ್ಮ ಇದನ್ನ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಬಿಜೆಪಿ ಬೇರೆ ಏನೋ ಆಧಾರದಲ್ಲಿ ಈ ತರ ನಮ್ಮ ಒಂದು ಇದನ್ನ ಮಾಡ್ತಾ ಇದಾರೆ, ತೇಜವಾದಿ ತರ ಮಾಡಿ ಪ್ರಚಾರ ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಬೇರೆ ಕಡೆ ಅವ್ರ ಗುಂಪೇ ಮಾಡಿದೆ ಅಂತಕ್ಕಂಥದ್ದು ಕೇಳ್ಬೋದು.
ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಆಮೇಲೆ ಈಗ ಯಾವುದ್ಯಾವುದೋ ವಿಷಯಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಂಡು ನೋಡೋಂಥದ್ದು ಏನೂ ಇಲ್ಲ. ನಮ್ದೇನಿದ್ರು ಜನಗಳ ಹತ್ರ ಹೋಗ್ಬೇಕು, ಮತ ಕೇಳಬೇಕು, ಅವ್ರ ವಿಶ್ವಾಸ ಗಳಿಸ್ಬೇಕು, ಆ ದೃಷ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇಂಥ ಯಾವ ವಿಚಾರಗಳು ನಮ್ಮ ಮುಂದೆ ಇಲ್ಲ. ರೆಸ್ಪಾನ್ಸ್ ಹೇಗಿದೆ ಸರ್ ಇವಾಗ? ಚೆನ್ನಾಗಿದೆ. ನೆನ್ನೆ ನೀವೇ ಗಮನಿಸಿದ್ರಿ, ಚೆನ್ನಾಗಿದೆ. ನಮ್ಮಲ್ಲಿ ನೆನ್ನೆ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಹಾರ್ಡ್ಕೋರ್ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಪ್ರಮುಖ ಕಾರ್ಯಕರ್ತರುಗಳೇ ನೆನ್ನೆ ಬಂದಿದ್ದಂಥವ್ರು. ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಅಷ್ಟೇ ಶಿಸ್ತಾಗಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ ಮತ್ತು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ನಾವೇನು ಜನನ ಊಡೋದು ಎಲ್ಲಿಂದ ತುಂಬ್ಕೊಂಬಂದಂಥ ಜನ ಅಲ್ಲ, ಅವರೆಲ್ಲ ಕಟ್ಟ ಭಾರತೀಯ ಜನತಾ ಪಕ್ಷದ ಮತ್ತು ಅತಿಥ್ಯ ಜನತಾದಳದ ಎಲ್ಲ ಕಟ್ಟ ಬೆಂಬಲಿಗರು. ಹಾಗಾಗಿ ಭಾಳ ಗಟ್ಟಿಯಾದಂಥ ಜನನೇ ನೆನ್ನೆ ಬಂದಿದ್ದಂಥವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.